ಕಲಬುರಗಿ ಜಿಲ್ಲೆಯಲ್ಲಿ ಪ್ರಮುಖ ರಾಷ್ಟ್ರೀಯ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಮೇ 1ರಂದು ಕನ್ನಡ ಭವನದಲ್ಲಿ ವಿಶ್ವ ಕಾರ್ಮಿಕರ ದಿನ ಆಚರಣೆ ಮಾಡಲಾಗುತ್ತಿದೆ ಎಂದು ರಾಜ್ಯ ಉಪಾಧ್ಯಕ್ಷರಾದ ಪ್ರಭುದೇವ ಎಳಸಂಗಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ 1ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕಟ್ಟಡ ಕಾರ್ಮಿಕರು, ಸೆಂಟ್ರಲ್ ಕಾರ್ಮಿಕರು, ಎಲೆಕ್ಟ್ರಿಷಿಯನ್ ಕಾರ್ಮಿಕರು, ಸಾರಿಗೆ ಕಾರ್ಮಿಕರು, ಕೈಗಾರಿಕೆ ಕಾರ್ಮಿಕರು, ಆಶಾ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಕಾರ್ಮಿಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅಧ್ಯಕ್ಷತೆ ಶಂಕರ್ ಕಟ್ಟಿ ಸಂಗಾವಿ NCL ಇವರು ವಹಿಸಲಿದ್ದಾರೆ. ರಾಜ್ಯ ಉಪಾಧ್ಯಕ್ಷರವರು ಮುಖ್ಯ ಅತಿಥಿಗಳಾಗಿ ಮೊಹಮ್ಮದ್ ಬಶೀರ್ ಅನ್ಸಾರಿ ಅವರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಲೇಬರ್ ಇವರಿದ್ದಾರೆ. AITUC ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅಶೋಕ್ ಕೋಳಿ, ನಾನು INTUC ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಕಾಮ್ರೇಡ್ ಸಿದ್ದಪ್ಪ ಪಾರ್ಟಿ ರಾಜ್ಯ ದಿನಾಚರಣೆಯನ್ನು ಕಲಬುರಗಿ ಜಿಲ್ಲೆಯಲ್ಲಿ ಸಮಾನ ಮನಸ್ಕರು, ಸಮಾನ ವಿಚಾರವನ್ನು ಹೊಂದಿರತಕ್ಕಂಥದ್ದು, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಏನು ಕಾರ್ಮಿಕ ಜಂಟಿ ಸಮಿತಿ ಇದೆ, ಆ ಸಮಿತಿ ನೇತೃತ್ವ ಇದೆ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ವಿಶ್ವದ ಕಾರ್ಮಿಕರಿಗೆ ಒಂದಾಗಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಆ ಒಂದು ಅಜೆಂಡಾದ ಒಂದು ನೇಮದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಎಲ್ಲ ಸಂಘಟನೆಗಳನ್ನು ಸೇರಿ ಈ ಕಾರ್ಮಿಕ ದಿನಾಚರಣೆಯನ್ನು ಕಲಬುರಗಿ ನಗರದಲ್ಲಿ ಮಾಡ್ತಾ ಇದ್ದೀವಿ. ಒಂದು ಬಹಳ ಅಪಾಯ ಇರತಕ್ಕಂಥ ಕಾರ್ಮಿಕರ ಸ್ಥಿತಿಯ ಸಂದರ್ಭದಲ್ಲಿ ಈ ಕಾರ್ಮಿಕ ಕಾನೂನುಗಳನ್ನು ಕಿತ್ತೊಗೆದು ಸಂಹಿತೆ ತರ್ತಾರೆ ಎದುರಾಗಬೇಕು ಕಾರ್ಮಿಕ ಅಂತಕ್ಕಂಥ ನಿಟ್ಟಿನೊಳಗೆ ಈಗಾಗಲೇ ಕೇಂದ್ರ ಸರ್ಕಾರ, NDA ಸರ್ಕಾರ ಕಾರ್ಮಿಕರಿರ್ತಕ್ಕಂಥ ಸಂವಿಧಾನಬದ್ಧ ಹಕ್ಕಾಗಿರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ತೆಗೆದುಹಾಕಿ ಕಾರ್ಮಿಕ ಕೋಡ್ಗಳ ಮೂಲಕ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸಂವಿಧಾನದ ಹಕ್ಕನ್ನು ಕೂಡ ಎಲ್ಲ ಮೊಟಕುಗೊಳಿಸಿದ್ದಾರೆ. ಕಾರ್ಮಿಕರನ್ನ ಗುಲಾಮಗಿರಿ ತರತಕ್ಕಂಥ ಈ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ನೀತಿ ವಿರುದ್ಧ, ರಾಜ್ಯ ಸರ್ಕಾರದ ಕಾರ್ಮಿಕ ದುರಾಡಳಿತ ವಿರುದ್ಧ ಈ ಒಂದು ಕಾರ್ಮಿಕ ದಿನಾಚರಣೆ ಮಾಡ್ತಕ್ಕಂಥ ಸಂದರ್ಭ ನಮ್ಮ ಮುಂದಿದೆ. ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಹೋರಾಟವನ್ನು ರೂಪಿಸ್ತಕ್ಕಂಥದ್ದು ಮತ್ತು ಕಾರ್ಮಿಕ ಸಂಘಟನೆಯಲ್ಲಿ ಜಾತಿ ಹೆಸರ ಮೇಲೆ ಕಾರ್ಮಿಕ ಸಂಘಟನೆಗಳಾಗ್ತಕ್ಕಂಥ ಅದರ ವಿಷಯಗಳನ್ನು ಮುಂದಿಟ್ಟುಕೊಂಡು ಎರಡೂ ಸರ್ಕಾರಗಳು ಕಾರ್ಮಿಕರು ತುಳಿತಾ ಇದೆ. ಇವೆಲ್ಲವನ್ನು ಒಂದಾಗಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಕಲಬುರಗಿಯ ಮೂಲಕ ಎಲ್ಲ ಕಾರ್ಮಿಕರು ಬೋರಿ ಅಂತಕ್ಕಂಥ ಸದುದ್ದೇಶದಿಂದ ಎಲ್ಲ ಸಂಘಟನೆಗಳು ಸೇರಿ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ದೀವಿ. ಇದೇ ಒಂದು ಸಂದರ್ಭದಲ್ಲಿ ನಾವೆಲ್ಲ ನಾಯಕರು ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಕಾರ್ಮಿಕ ಮಕ್ಕಳಿಗೆ SSLC ಮತ್ತು PUC ಪಾಸ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಮಿಕ ಮಕ್ಕಳಿಗೆ, ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ಒಂದು ಶ್ರಮಿಕ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿ ನಮ್ಮ ಕಾರ್ಮಿಕ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು JCB ತೆಗೆದುಕೊಂಡಿದೆ. ಅದರ ಭಾಗವಾಗಿ ವಿಷಯವನ್ನು ನಮ್ಮ ಶಂಕರ್ ಕಟ್ಟಿ ಸಂಘವರು ಮಾತಾಡಬೇಕು. ನಮ್ಮೆಲ್ಲ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಒಂದಾಗಿ ಈ ವಿಶ್ವ ಕಾರ್ಮಿಕರ ದಿನಾಚರಣೆ, ವಿಶ್ವದ ಕಾರ್ಮಿಕರಿಗೆ ಒಂದಾಗಿ ಅಂತಕ್ಕಂಥ ಕರೆ ಮೇರೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ನಾವು ಕೆಲವು ಹಕ್ಕೊತ್ತಾಯಗಳು ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರ, ಕೇಂದ್ರ ಸರ್ಕಾರ ಕೋಡ್ಗಳ ಆಧಾರದ ಮೇಲೆ ಒಂದು ಕರಾಳವಾದ ನೀತಿಯನ್ನು ತರ್ತಾ ಇದೆ. ಇವತ್ತೇನು 8 ಗಂಟೆ ಕೆಲಸ ಇತ್ತು, ಇವತ್ತು ಆ ಕೋಡ್ ಹೆಸರ ಮೇಲೆ 12 ಗಂಟೆ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಿದೆ. ಮತ್ತೆ ಗುಲಾಮಗಿರಿ ಬ್ರಿಟಿಷ್ ಶಾಹಿ ಸರ್ಕಾರದ ಮಾದರಿಯಲ್ಲಿ ಈ ಸರ್ಕಾರ ದುಡಿಸ್ಕೊಳ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಈ ಕೋಡ್ಗಳನ್ನ ವಾಪಸ್ ತಗೋಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತೀವಿ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಅನೇಕ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ದುಡಿತಕ್ಕಂಥ ಅಸಂಘಟಿತ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಬಿಸಿ ಊಟ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲರನ್ನ ಇವತ್ತು ಒಂದು ಮಿನಿಮಮ್ ವೇಜ್